ಎಲ್ಲರಿಗೆ ನಮಸ್ಕಾರ. KGF ಜಿಲ್ಲಾ ಪೊಲೀಸ್ ವತಿಯಿಂದ ಎಲ್ಲ KGF ಜನರಿಗೆ ನಮಸ್ಕಾರ. ನಾವು ನಮ್ಮ KGF ಪೊಲೀಸ್ ತಂಡ ರಾಬರ್ಟ್ಸನ್ ಪೇಟ್ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ರಾಬರ್ಟ್ಸನ್ ಪೇಟ್, ಆ್ಯಂಡರ್ಸನ್ ಪೇಟ್ ಮತ್ತು ಬೇಮಲ್ ಪೊಲೀಸ್ ಸ್ಟೇಷನಲ್ಲಿ 5 ಕಾವು ಥೆಫ್ಟ್ ಹಸು ಕಳ್ತನ ಕೇಸ್ ರಿಜಿಸ್ಟರ್ ಆಗಿತ್ತು. ಅಲ್ಲಿ ನಮ್ಮ ಟೀಮ್ ಸಬ್ ಇನ್ಸ್ಪೆಕ್ಟರ್ ರಾಬರ್ಟ್ಸನ್ ಪೇಟ್, ಹುಡ್ಕಂ ಚಾರ್ಲಿ ಎಲ್ಲ ಸಿಬ್ಬಂದಿ ಚೆನ್ನಾಗಿ ಕೆಲಸ ಮಾಡಿ ಸುಮಾರು 30 ಹಸು ಕಳ್ತನ ಆಗಿತ್ತು. ಅದು ಆರೋಪಿ ಒಪ್ಪಿದ್ದಾರೆ. 3 ಜನ ಆರೋಪಿಗೆ ನಾವು ಪತ್ತೆ ಮಾಡಿ ಅರೆಸ್ಟ್ ಮಾಡಿದ್ದೀವಿ. ಇಷ್ಟು ತನಕ 2.5 ಲಕ್ಷ ರಿಕವರಿ ಕೂಡ ಆಗಿದೆ. ಇದು ಭಾಳ ಒಳ್ಳೆಯದು ರಿಕವರಿ ಆಯಿತು. ಡಿಟೆಕ್ಷನ್ ಡ್ಯೂ ಟು ದಿಸ್ ಟೆಕ್ನಿಕಲ್ ಅನಾಲಿಸಿಸ್ ಅವರು CDR ಅನಾಲಿಸಿಸ್ ಮಾಡಿ, ಟಾವರ್ ಅನಾಲಿಸಿಸ್ ಮಾಡಿ ನಮಗೆ ಆರೋಪಿ ಬಗ್ಗೆ ಮಾಹಿತಿ ಬಂತು. ಎಲ್ಲರೂ 3 ಜನ ಆರೋಪಿ ಬೆಂಗಳೂರಿಂದ ಬರ್ತಾಯಿದ್ರು. ಒಂದು ಸೆಂಟ್ರೋ ಕಾರ್ ಮತ್ತು ಒಂದು ಅಶೋಕ್ ಲೇಲ್ಯಾಂಡ್ ಟೆಂಪೋ ಕೂಡ ಸೀಜ್ ಆಗಿತ್ತು. ಮತ್ತು ಅದೇ ರೀತಿಯಿಂದ ಉರ್ಗಾಂ ಪೊಲೀಸ್ ಠಾಣೆ ಲಿಮಿಟಲ್ಲಿ ಕೂಡ 3 HBT ಕೇಸ್ ರಿಜಿಸ್ಟರ್ ಆಗಿತ್ತು. ಆ 3 HBT ಕೇಸಲ್ಲಿ 5 ಮನೆಯಲ್ಲಿ ಕಳ್ತನ ಆಗಿತ್ತು. ಅದು ಉರ್ಗಾಂ ಚಾರ್ಲಿ ಮಾರ್ಕೊಂಡೆಯ ಅವ್ರದ್ದು ತಂಡ DSP KG ಮಾರ್ಗದರ್ಶನದಲ್ಲಿ ಪತ್ತೆ ಮಾಡಿ ಒಬ್ಬರು ಆರೋಪಿ ಅರುಣ್ ಕುಮಾರ್ ಅವರಿಗೆ ಅರೆಸ್ಟ್ ಮಾಡಿ ರಿಕವರಿ ಮಾಡಿದ್ದಾರೆ. ಮತ್ತೊಬ್ಬರು ಆರೋಪಿ ಅವರು ಮೈನರ್ ಇದ್ದಾರೆ. ಸೊ ದಟ್ ಈಸ್ ಆಲ್ಸೋ ವೆರಿ ಗುಡ್ ರಿಕವರಿ. ಸೊ ಬಂಗಾರಪೇಟ್ ಪೊಲೀಸ್ ಸ್ಟೇಷನಲ್ಲಿ ಕೂಡ ಮುಂಚೆ ಕಳೆದ ತಿಂಗಳಲ್ಲಿ ಟೆಂಪಲ್ ಥೆಫ್ಟ್ 18 ಟೆಂಪಲ್ ಥೆಫ್ಟ್ ಆಗಿತ್ತು. ಅದು ಕೂಡ ಆರೋಪಿ ಪತ್ತೆ ಮಾಡಿದ್ದಾರೆ. ಈಗಾಗಲೇ ಎಲ್ಲರಿಗೆ ಪ್ರಶ್ನೆ ಕೂಡ ಕೊಡಲಾಗಿತ್ತು. ಭಾಳ ಮುಖ್ಯವಾಗಿ ಈಗ KGF ಜಿಲ್ಲೆಯಲ್ಲಿ ನಾವು ಕೋಲಾರ ಜಿಲ್ಲೆಯಲ್ಲಿ ಹೆಲ್ಮೆಟ್ ಕಡ್ಡಾಯವಾಗಿ ಮಾಡಬೇಕು, ಅದು ಪ್ರೋಗ್ರಾಮ್ ಮಾಡಿದ್ದಾರೆ. ಭಾಳ ಸಕ್ಸಸ್ ಆಗಿ ಪ್ರೋಗ್ರಾಮ್ ಮಾಡಿದ್ದಾರೆ. ಪಬ್ಲಿಕ್ಕಿಂದ ಕೂಡ ಭಾಳ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ. ಅದೇ ಕಾರಣದಿಂದ ನಾವು KGFಲ್ಲಿ ಕೂಡ ಅದೇ ಅಭಿಯಾನ ಮಾಡ್ತೀವಿ. ಹೆಲ್ಮೆಟ್ ಕಡ್ಡಾಯವಾಗಿ ಮುಂಚೆಯಿಂದ ಕೂಡ ಇತ್ತು, ಈ ಥರ ಎಲ್ಲ ಕಡ್ಡಾಯವಾಗಿ ಇರಲಿಲ್ಲ. ಬಟ್ 8ನೇ ತಾರೀಕಿಂದ ನೆಕ್ಸ್ಟ್ ಮಂಡೆಯಿಂದ ನಾವು KGF ಲಿಮಿಟಲ್ಲಿ KGF ತಾಲೂಕು ಮತ್ತು ಬಂಗಾರಪೇಟ್ ತಾಲೂಕಲ್ಲಿ ಟ್ರಾಫಿಕ್ ಎನ್ಫೋರ್ಸ್ಮೆಂಟ್, ಎಸ್ಪೆಷಲಿ ಹೆಲ್ಮೆಟ್ ಎನ್ಫೋರ್ಸ್ಮೆಂಟ್ ಯಾವುದೇ ಮುಲಾಜ್ ಅಲ್ಲದೆ ನಾವು ಸ್ಟ್ರಿಕ್ಟಾಗಿ ಎನ್ಫೋರ್ಸ್ ಮಾಡ್ತೀವಿ. ನಾವು ಕಳೆದ 2 ತಿಂಗಳಿಂದ ನಾವು ಅವೇರ್ನೆಸ್ ಅರಿವು ಮೂಡಿಸಲಿಕ್ಕೆ ಎಲ್ಲ ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ. ಎಲ್ಲ ಶಾಲೆಗಳಲ್ಲಿ, ಕಾಲೇಜಲ್ಲಿ, ನಮ್ಮ ಫ್ಯಾಕ್ಟ್ರೀಸಲ್ಲಿ, ಬೇಮನ್ ಕಾರ್ಖಾನೆಯಲ್ಲಿ, ಎಲ್ಲ ಇಂಪಾರ್ಟೆಂಟ್ ಜಂಕ್ಷನ್ಸಲ್ಲಿ, ಬೀಟ್ ಹಳ್ಳಿ ಲೆವೆಲಲ್ಲಿ ಎಲ್ಲ ಅವೇರ್ನೆಸ್ ಈಗಾಗಲೇ ಕೊಡಲಾಗಿದೆ. ಈಗ ಡೇಯಿಂದ ನಾವು ಸ್ಟ್ರಿಕ್ಟಾಗಿ ಎನ್ಫೋರ್ಸ್ಮೆಂಟ್ ಮಾಡ್ತೀವಿ. ಅದಕ್ಕೆ KGF ಜಿಲ್ಲಾ ಪೊಲೀಸ್ ಲಿಮಿಟೆಡ್ ಎಲ್ಲ ಜನರಿಗೆ ಮನವಿ ಎಲ್ಲ ನೀವು ಸಹಯೋಗ ಮಾಡಬೇಕು. ಇದು ಜಸ್ಟ್ 500 ರೂಪಾಯಿ ಕಲೆಕ್ಷನ್ದು ಅದು ನಮ್ಮದು ಉದ್ದೇಶ ಇಲ್ಲ. ನಿಮ್ಮದು ಜೀವನ ರಕ್ಷಣೆ ಮಾಡಲಿಕ್ಕೆ ಅದು ನಮ್ಮದು ಮುಖ್ಯ ಉದ್ದೇಶ ಇರುತ್ತೆ. ಬಿಕಾಸ್ ನಾವು ನೋಡಿದ್ದೀವಿ ಲಾಸ್ಟ್ 3 ವರ್ಷದಲ್ಲಿ 216 ಡೆತ್ ಆಗಿದೆ ಆಕ್ಸಿಡೆಂಟಿಂದ ನಮ್ಮ KGF ಜಿಲ್ಲಾ ಪೊಲೀಸ್ ಲಿಮಿಟಲ್ಲಿ. ಅಲ್ಲಿ 168 ಡೆತ್ಸ್ ಆರ್ ಆಫ್ 2 ವೀಲರ್ಸ್. ಅಲ್ಲಿ 90% ಡೈಡ್ ಬಿಕಾಸ್ 90% ಡೆತ್ ಮೇನ್ ರೀಸನ್ ಈಸ್ ಹೆಲ್ಮೆಟ್ ಹಾಕಿಲ್ಲ. ಅವರು ವಿದೌಟ್ ಹೆಲ್ಮೆಟ್ ಹಾಕಿಲ್ಲ. ಸೊ ಒಂದು ಫ್ಯಾಮಿಲಿಗೆ, ಒಂದು ಸಮಾಜಿಗೆ ಅವ್ರದ್ದು ಬಹಳ ಅವ್ರಿಗೆ ಕಷ್ಟ ಆಗುತ್ತೆ. ಒಂದು ಇಮಿಡಿಯೇಟ್ ಒಂದು ಮೂಮೆಂಟ್ ಪರ್ಸನ್ ಡೈಡ್. ಸೊ ಎನ್ಫೋರ್ಸ್ಮೆಂಟ್ ಈಸ್ ಟು ಪ್ರೊಟೆಕ್ಟ್ ದೆಮ್, ಅವರ ಕುಟುಂಬರಿಗೆ ಮತ್ತು ಅವ್ರ ವ್ಯಕ್ತಿಗೆ ರಕ್ಷಣೆಗೋಸ್ಕರ ನಾವು ಮಾಡ್ತಾಯಿದ್ದೀವಿ. ಸೊ ಸ್ಟ್ರಿಕ್ಟಾಗಿ ನಾವು ಎನ್ಫೋರ್ಸ್ ಮಾಡ್ತೀವಿ. ಅವೇರ್ನೆಸ್ ಕೂಡ ಈಗಾಗಲೇ ಆಗಿದೆ. ನೀವು ಎಲ್ಲ ಕೂಡ ಸಹಯೋಗ ಮಾಡಬೇಕು. ನಮ್ಮ ಪೊಲೀಸ್ ಅಧಿಕಾರಿ, ನಮ್ಮ ಸಿಬ್ಬಂದಿ ಯಾರು ಡ್ಯೂಟಿ ಮಾಡುವಾಗ ಅವ್ರಿಗೆ ಪೂರ್ತಿ ಸಹಯೋಗ ಮಾಡಬೇಕು, ಕೋಆಪ್ರೇಷನ್ ಮಾಡಬೇಕು. ನಾವು ಈಗ ಬಾಡಿ ಒನ್ ಕ್ಯಾಮ್ರಾ ಕೂಡ ಯೂಸ್ ಮಾಡಿ ಬಳಸಿ ಎಲ್ಲ ಯಾವಾಗ ನಾವು ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ಮಾಡ್ತೀವಿ, ಬಾಡಿ ಒನ್ ಕ್ಯಾಮ್ರಾ ಕೂಡ ಬಳಸಲಿಕ್ಕೆ ಎಲ್ಲ ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಸೊ ದಟ್ ಯಾವುದೇ ಮಿಸ್ಯೂಸ್ ಮಾಡಿ ಪಬ್ಲಿಕ್ ಹ್ಯಾರಸ್ಮೆಂಟ್ ಮಾಡಿ ಈ ಥರ ಇರಬಾರ್ದು. ಸೊ ಅದು ಬಹಳ ಮುಖ್ಯ ಇದೆ. ಸೊ ಇದೇ ಥರ ನಾವು NDPS ಎಲ್ಲಿ ಡ್ರಗ್ಸ್ ಫ್ರೀ KGF ಮಾಡಲಿಕ್ಕೆ ಕೂಡ ನಾವು ಬಹಳ ತಿಂಗಳಿಂದ ಅಭಿಯಾನ ಮಾಡ್ತಾಯಿದ್ದೀವಿ. ನಾವು ಡ್ರಗ್ ಫ್ರೀ KGF ಮಾಡಲಿಕ್ಕೆ ನಮ್ಮದು ಬಹಳ ಎಲ್ಲ ಪೊಲೀಸ್ ಇಲಾಖೆಯಿಂದ ಬಹಳ ಕಷ್ಟದಿಂದ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಅಲ್ಲಿ ನಿಮ್ಮ ಎಲ್ಲರದು ಸಹಯೋಗ ಬೇಕಾಗುತ್ತೆ. ಅಲ್ಲಿ ನಾವು ಹೆಲ್ಪ್ ಲೈನ್ ಕೂಡ ಸ್ಟಾರ್ಟ್ ಮಾಡಿದ್ದೀವಿ.
ಒಂದು ಡ್ರಗ್ ಫ್ರೀ KGF@gmail.com ಇಮೇಲ್ ID ಕೂಡ ಕ್ರಿಯೇಟ್ ಮಾಡಿದ್ದೀವಿ. ಅಲ್ಲಿ ಪಬ್ಲಿಕ್ ಜನರು ನಮಗೆ ಮಾಹಿತಿ ಕೊಡ್ಬೋದು. ಸೀಕ್ರೆಟ್ವಾಗಿ ನಾವು ಅವ್ರದ್ದು ಹೆಸರು ಯಾರಿಗೆ ಹೇಳಲ್ಲ. ಈವನ್ ನಮ್ಮದು ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಯಾರಿಗೆ ನಾವು ಇದೆಲ್ಲ ಯಾರು ಆರೋಪಿ ಇದ್ದಾರೆ, ಸಸ್ಪೆಕ್ಟ್ ಇದ್ದಾರೆ, ಅವ್ರ ಬಗ್ಗೆ ನಾವು ಸೂಚನೆ ಕೊಡಿ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಒಂದು ನಂಬರ್ ಕೂಡ ಕೊಟ್ಟಿದ್ದೀವಿ ನಾವು, ಅಲ್ಲಿ ನಂಬರ್ಗೆ ಕೂಡ ಇನ್ಫಾರ್ಮ್ ಮಾಡ್ಬೋದು. ಸೊ ಅದೇ ರೀತಿ ನಾವು QR ಕೋಡ್ ಕೂಡ ಸರ್ಕ್ಯುಲೇಟ್ ಮಾಡಿದ್ದೀವಿ. ಅದು ಮುಂಚೆಯಿಂದ ಕೂಡ 193 ಒಂದು ಹೆಲ್ಪ್ಲೈನ್ ನಂಬರ್ ಈಗಾಗಲೇ ಇದೆ, ಮಾನಸ್ ಹೆಲ್ಪ್ಲೈನ್. ಮಾನಸ್ ಹೆಲ್ಪ್ಲೈನಲ್ಲಿ ಕೂಡ ಪಬ್ಲಿಕ್ ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ಬೋದು. ಯಾರು ಡ್ರಗ್ ಆಫೆಂಡರ್ ಇದ್ದಾರೆ, ಡ್ರಗ್ ಮಾರಾಟ ಮಾಡ್ತಾರೆ, ಕನ್ಸ್ಯೂಮ್ ಮಾಡ್ತಾರೆ, ಸ್ಟೋರ್ ಮಾಡ್ತಾರೆ. ಬಿಕಾಸ್ ಡ್ರಗ್ಸ್ ಬಗ್ಗೆ ಬಹಳ ನಾವು ಸರ್ಕಾರದಿಂದ ಕೂಡ ಎಲ್ಲ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್, ಈವನ್ ಇಂಟರ್ನ್ಯಾಷನಲಿ ನಮ್ಮದು ಬಹಳ ದಟ್ ಇಸ್ ವೆರಿ ಬಿಗ್ ಚಾಲೆಂಜ್. ಸೊ ಅದ್ರ ಬಗ್ಗೆ ಸ್ಟ್ರಿಕ್ಟ್ ಕಾನೂನು ಕೂಡ ಇದೆ, NDPS ಆ್ಯಕ್ಟ್ ಪ್ಲಸ್ PIT NDPS. ಅಲ್ಲಿ ಪ್ರಿವೆಂಟಿವ್ ಆ್ಯಕ್ಷನ್ ಕ್ಯಾನ್ ಟೇಕ್. ಯಾರು ಹ್ಯಾಬಿಚುವಲ್ ಅಫೆಂಡರ್ಸ್ ಇದ್ದಾರೆ, ಡ್ರಗ್ಸ್ಗೆ ಇನ್ನೂ ಸುಧಾರಣೆ ಆಗ್ತಾ ಇಲ್ಲ, ಅವ್ರಿಗೆ ನಾವು ಗಡೀಪಾರು ಮಾಡಿ ಗುಂಡಾಕ್ ಮಾಡಿ ಅದ್ರ ಪ್ರಕಾರ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ತೀವಿ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.